ಸೊ ನಮಸ್ಕಾರ. ಸೊ ಇವತ್ತು ನಾವು CLTಯ 5ನೇ ವಿಡಿಯೋನ ನೋಡೋಣ. ಸೊ ಇಲ್ಲಿ ನಾನು ಕೆಲವೊಂದು ಲಾಂಗ್ ಫಾರ್ಮ್ ಕಂಪ್ಯೂಟರ್ಗೆ ರಿಲೇಟೆಡ್ ಅಂತ ಲಾಂಗ್ ಫಾರ್ಮ್ಸನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇದರಲ್ಲಿ ನೋಡ್ಕೋಬೋದು AI. ಫಸ್ಟ್ AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ನಿಮಗೆ ಗೊತ್ತಿರುತ್ತೆ. ನಾರ್ಮಲಾಗಿ ಈಗ AI ನಾವು ಜಾಸ್ತಿ ತುಂಬ ಯೂಸ್ ಮಾಡ್ತಿರೋದು. ಇವಾಗ ಹೊಸದಾಗಿ ಯೂಸ್ ಮಾಡ್ತಾ ಇದ್ವಿ. ಮೊದಲೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಈಗ AI ಅಲ್ಲಿ ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಏನೇ ಇನ್ಫಾರ್ಮೇಷನ್, ಯಾವುದೇ ಇನ್ಫಾರ್ಮೇಷನ್ ಇದ್ರೂ AI ಅಲ್ಲಿ ಸಿಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ChatGPT ಅಂತ ಇದೆ. ChatGPT ಈಗ ಜಾಸ್ತಿ ತುಂಬ ಯೂಸ್ ಮಾಡ್ತಿರುವಂಥ AI ಆಗಿರುತ್ತೆ. ಹಾಗೆ ತುಂಬ AI ಇದ್ದಾವೆ. ಗೂಗಲ್ ಅವರು AI ತೊಗೊಂಡ್ಬಂದಿದ್ದಾರೆ. ಸೊ ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗುತ್ತೆ. ಇದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ನೆಕ್ಸ್ಟ್ ALGOL ಅಲ್ಗೋರಿಥಮ್ ಲ್ಯಾಂಗ್ವೇಜ್. ALGOL ಅಂತಂದರೆ ಅಲ್ಗೋರಿಥಮ್ ಲ್ಯಾಂಗ್ವೇಜ್ ಅಂತಂದರೆ ಅರ್ಥ. ನೆಕ್ಸ್ಟ್ ASCII ಇದಕ್ಕೇನಂತೀವಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ASCII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ನೆಕ್ಸ್ಟ್ BCC ಅಂತಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ BCCಯನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದರೆ BCCಯನ್ನು ನಾವು ಮೇಲ್ಸಲ್ಲಿ ಯೂಸ್ ಮಾಡ್ತೇವೆ. ಮೇಲ್ಸಲ್ಲಿ ಇನ್ನೊಂದು ಯಾವುದು ಯೂಸ್ ಮಾಡೋದು, CC ಅಂತ ಯೂಸ್ ಮಾಡ್ತೇವೆ. CC ಅಂತಂದರೆ ಕಾರ್ಬನ್ ಕಾಪಿ. ನೆಕ್ಸ್ಟ್ BINAC, BINAC. BINAC ಅಂತಂದರೆ ಬೈನರಿ ಆಟೋಮೆಟಿಕ್ ಕಂಪ್ಯೂಟರ್. ಸೊ ಬೈನರಿ ಆಟೋಮೆಟಿಕ್ ಕಂಪ್ಯೂಟರ್. ಬೈನರಿ ಅನ್ನೋದು ಒಂದು ಸಿಸ್ಟಮ್, ಅದು ಸರಿನಾ, ಬೈನರಿ. ಸೊ ಬೈನರಿ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಬಯೋಸ್ ಅಂತಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಯೋಸ್ ಅನ್ನೋದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ನೆಕ್ಸ್ಟ್ CC ಅಂತಂದರೆ ಕಾರ್ಬನ್ ಕಾಪಿ. ಸೊ CCನ ಎಲ್ಲಿ ಯೂಸ್ ಮಾಡೋದು, ಮೇಲ್ಸಲ್ಲಿ ಯೂಸ್ ಮಾಡೋದು. BCCಯನ್ನು ಮೇಲ್ಸಲ್ಲಿ ಯೂಸ್ ಮಾಡೋದು. ನೆಕ್ಸ್ಟ್ CAD ಅಂತಂದರೆ ಕಂಪ್ಯೂಟರ್ ಏಡ್ ಡಿಸೈನ್. CAD ಲಾಂಗ್ ಫಾರ್ಮ್ ಏನು, ಕಂಪ್ಯೂಟರ್ ಏಡ್ ಡಿಸೈನ್ ಅಂತ ಕರಿತೀವಿ. CD-ROM ಅಂತಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮರಿ. CD-ROM ಅಂತಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮರಿ. ROM ಅಂತಂದ್ರೆ ರೀಡ್ ಓನ್ಲಿ ಮೆಮರಿ ಆಗಿರುತ್ತೆ, ಅದು ಪರ್ಮನೆಂಟ್ ಮೆಮರಿ. ಸೊ ಅದರಲ್ಲಿ ನಾವು CD ಯೂಸ್ ಮಾಡಿ ಕೂಡ ಸೇವ್ ಮಾಡ್ಕೊತೀವಲ್ವ, ಅದಕ್ಕೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮರಿ ಅಂತ ಕರಿತೀವಿ. ಸೊ ಇನ್ನೊಂದು ಹಾರ್ಡ್ ಡಿಸ್ಕ್ ಕೂಡ ಬರುತ್ತೆ. ಸೊ ಅದು ಕೂಡ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ROM ಅಂತ ಕರಿತೇವೆ. ಎಕ್ಸ್ಟರ್ನಲ್ ರೀಡ್ ಓನ್ಲಿ ಮೆಮರಿ ಹಾರ್ಡ್ ಡಿಸ್ಕ್ ಅದು. ಓಕೆನಾ. ಕೋಬೋಲ್ ಅಂತಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಕೋಬೋಲ್ ಏನಿದು, ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಕೋಬೋಲ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ ನಿಮಗಿಲ್ಲಿ ಕೆಲವೊಂದು ಲ್ಯಾಂಗ್ವೇಜಸ್ಸನ್ನು ತಿಳಿಸ್ಕೊಡ್ತಾನೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಇದನ್ನು ನೋಟ್ ಡೌನ್ ಮಾಡ್ಕೋಬೋದು. ಲ್ಯಾಂಗ್ವೇಜಸ್. ಸೊ ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಹಂಗೆ ಸುಮ್ಮನೆ ತೋರಿಸ್ತೇನೆ. ಒಂದು ಇಲ್ಲಿ ನೋಡಿ, ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಇರುತ್ತೆ. ಸೆಂಟೆನ್ಸ್ ಕೇಸ್ ವರ್ಡಲ್ಲಿ ನೀವು ಸೆಂಟೆನ್ಸ್ ಕೇಸ್ ಕ್ಲಿಕ್ ಮಾಡಿದಾಗ ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪ್ಸಲ್ಲಿ ಬರುತ್ತೆ, ಸರಿನಾ. ಇದನ್ನೇ ನಾನು ಲೋವರ್ ಕೇಸಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಸ್ಮಾಲ್ ಲೆಟರ್ ಆಗುತ್ತೆ. ಅಪ್ಪರ್ ಕೇಸಿಗೆ ಕ್ಲಿಕ್ ಮಾಡಿದಾಗ ಎಲ್ಲ ಅಪ್ಪರ್ ಲೆಟರ್ ಆಗುತ್ತೆ. ಕ್ಯಾಪಿಟಲ್ ಈಚ್ ವರ್ಡ್ ಅಂತಂದರೆ ಸ್ಟಾರ್ಟಿಂಗ್ ಯಾವುದೇ ವರ್ಡದ್ದು ಕಂಪ್ಲೀಟ್. ಈಗ ನಾನು ಲ್ಯಾಂಗ್ವೇಜಸ್ಸನ್ನು 2 ಸರಿ ಬರೀತೇನೆ, ಕರೆಕ್ಟಾ. ಇಲ್ಲಿ ನೋಡಿ, ಸೆಂಟೆನ್ಸ್ ಕೇಸ್ ತೊಗೊಂಡಾಗ ಒಂದು ನಿಮಿಷ, ಲೋವರ್ ಕೇಸ್ ತೊಗೊಂಡೆ, ಸೆಂಟೆನ್ಸ್ ಕೇಸ್ ತೊಗೊಂಡೆ. ಸೊ ಸೆಂಟೆನ್ಸ್ ಕೇಸಲ್ಲಿ ಯಾವುದೇ ಆ ಸೆಂಟೆನ್ಸಿನ ಫಸ್ಟ್ ವರ್ಡಿನ ಫಸ್ಟ್ ಲೆಟರ್ ಮಾತ್ರ ಕ್ಯಾಪ್ಸಲ್ ಆಗುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತಂದರೆ ನಿಮ್ಮ ವರ್ಡ್ದು ಯಾವುದೇ ವರ್ಡ್ ಆಗಲಿ, ನೀವು 10 ವರ್ಡ್ ಬರೋದ್ರು 10 ವರ್ಡಿನ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಆಗುತ್ತೆ. ಸೊ ಇಲ್ಲಿ ಟಾಗಲ್ ಕೇಸ್ ಅಂತ ಇರುತ್ತೆ. ಟಾಗಲ್ ಕೇಸ್ ಅಂತಂದರೆ ಇಲ್ಲಿ ಫಸ್ಟ್ ಲೆಟರು ಸ್ಮಾಲ್ ಬರುತ್ತೆ, ಉಳಿದಿದ್ದು ಎಲ್ಲ ಲೆಟರ್ ಕ್ಯಾಪ್ಸಲ್ ಬರುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ಇದಕ್ಕೇನಂತೀವಿ, ಟಾಗಲ್ ಕೇಸ್ ಅಂತ ಕರಿತೀವಿ. ಅಪ್ಪರ್ ಕೇಸ್ ಅಂದರೆ ಎಲ್ಲನೂ ಅಪ್ಪರ್ ಆಗುತ್ತೆ. ಸೆಂಟೆನ್ಸ್ ಕೇಸಲ್ಲಿ ಫಸ್ಟ್ ಲೆಟರ್ ಮಾತ್ರ ಸೆಂಟೆನ್ಸ್ ಆಗುತ್ತೆ. ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಇದರಲ್ಲೇ ಕ್ವಶನ್ಸು, ಇದರಲ್ಲಿ ಒಂದು ಕ್ವಶನ್ಸ್ ಬಂದೇ ಬರುತ್ತೆ.
ಓಕೆನಾ. ಸೊ ಇದು ಇಷ್ಟ ಲ್ಯಾಂಗ್ವೇಜಸ್. ಯಾವ ಲ್ಯಾಂಗ್ವೇಜಸ್ ನೋಡ್ತಾ ಇದ್ದೀನಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದು ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಒಂದು ಜಾವಾ, ಇವಾಗ ತುಂಬ ಯೂಸ್ ಮಾಡ್ತಿರೋದು ಜಾವಾ, ಪೈಥಾನ್, ಸಿ ಪ್ಲಸ್ ಪ್ಲಸ್, ಕೋಬೋಲ್, ಯುನಿಕ್ಸ್ ಅನ್ನೋದು ಒಂದು ಲ್ಯಾಂಗ್ವೇಜ್, ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ, ಯುನಿಕ್ಸ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಸರಿನಾ? ಸೊ ಇಲ್ಲಿ ರೂಬಿ ಅಂತ ಬರುತ್ತೆ ಒಂದು, ನೆಕ್ಸ್ಟ್ ಪರ್ಲ್ ಅಂತ ಬರುತ್ತೆ, ಜಾವಾ ಸ್ಕ್ರಿಪ್ಟ್ ಅಂತ ಬರುತ್ತೆ. ಈ ಜಾವಾ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ಡೆವಲಪರ್ ಅಲ್ಲಿ ಬರುತ್ತೆ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಬರುತ್ತೆ. ಸೊ ಅದರಲ್ಲಿ ಫ್ರಂಟ್ ಎಂಡ್ ಅಲ್ಲಿ ಬರುತ್ತೆ ಜಾವಾ ಸ್ಕ್ರಿಪ್ಟ್ ಅನ್ನೋದು. ಇಲ್ಲಿ ನೆಕ್ಸ್ಟ್ ಸೊ ಇಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇಷ್ಟು ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಇಷ್ಟು ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಇದಕ್ಕೆ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಂತ ತಿಳಿಸ್ಕೊಡಿ ಅಂತ. ಸೊ ಒಂದು ನಿಮಿಷ ಇದರಲ್ಲಿ. ಸೊ ಇಲ್ಲಿ ಯುನಿಕ್ಸ್ ಅಂತ ಹೇಳಿದ್ನಲ್ವಾ, ಸೊ ಯುನಿಕ್ಸು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ, ಆಪರೇಟಿಂಗ್ ಸಿಸ್ಟಮು ಆಗಿರುತ್ತೆ. ಇದರಲ್ಲಿ ಲಿನಕ್ಸ್ ಅಂತ ಯೂಸ್ ಮಾಡ್ತೀವಿ. ಸರಿನಾ? ಓಕೆ. ಸೊ ಇದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೆಕ್ಸ್ಟ್ ಸೊ ಇಲ್ಲಿಗಿದ್ವಿ. ಕೋಬೋಲ್ ಒಂದು ಲ್ಯಾಂಗ್ವೇಜ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಸೊ DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೆಯೋದು. ನೆಕ್ಸ್ಟು DBA ಅಂದರೆ ಡಾಟಾಬೇಸ್ ಅಡ್ಮಿನ್. ನೆಕ್ಸ್ಟ್ DNS ಅಂತಂದರೆ ಡೊಮೈನ್ ನೇಮ್ ಸಿಸ್ಟಮ್. ಸೊ ನಿಮಗೆ DNS ಅಂತಂದರೆ ನಿಮಗೆ ಶಾರ್ಟ್ಕಟ್ಟಲ್ಲಿ ಒಂದು ಹೇಳ್ಬೋದು. DNS ಅಂತಂದರೆ ನೀವು ಯಾವುದೇ ಇವಾಗ ಕಂಪ್ಯೂಟ್ರಲ್ಲಿ ನೀವು ಏನೇ ಸರ್ಚ್ ಮಾಡಬೇಕಾದ್ರೂ ನೀವೇನು ಮಾಡ್ತೀರಾ ಅಂತಂದರೆ ಡೈರೆಕ್ಟಾಗಿ IP ಅಡ್ರೆಸ್ಸನ್ನು ಹೊಡೆಯಲ್ಲ. ನೀವು ಏನು ಮಾಡ್ತೀವಿ, ಅದಕ್ಕೆ ಒಂದು ಎಕ್ಸಾಂಪಲ್, ನಮಗೆ KPSC ಸರ್ಚ್ ಮಾಡಬೇಕು, ಅಥವಾ ನಾವು ಒಂದು ಟೂರಿಸ್ಟ್ ಪ್ಲೇಸಸ್ ಅಂತ ಟೈಪ್ ಮಾಡ್ತೀವಿ. ಟೂರಿಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ ಅಂತ ಟೈಪ್ ಮಾಡಿದಾಗ ನಾವೇನು ಮಾಡ್ತೀವಿ, ಇದನ್ನ ಎಂಟರ್ ಕೊಡ್ತೀವಿ, ಸರ್ಚ್ ಆಗುತ್ತೆ. ಸೊ ಇದು ಸರ್ಚು ಡೈರೆಕ್ಟಾಗಿ ಆಗಲ್ಲ. ಇದಕ್ಕೇನಾಗುತ್ತೆ, ಇದು IP ಅಡ್ರೆಸ್ಸಿಗೆ ಹೋಗುತ್ತೆ. ಇದು ಪರ್ಟಿಕ್ಯುಲರ್ ಒಂದು IP ಅಡ್ರೆಸ್ ಇರುತ್ತೆ. ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಹಾಗಾಗಿ ಸೊ ಡೈರೆಕ್ಟಾಗಿ ಒಂದು IP ಅಡ್ರೆಸ್ಸಿಗೆ ಹೋಗಿ, ಸೊ ಆ IP ಅಡ್ರೆಸ್ಸಿಂದ ಆ ಪರ್ಟಿಕ್ಯುಲರ್ ಸೈಟಿಗೆ ಕನೆಕ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಈಗ www.google.com ಅಂತ ಇದೆ. ಇದಕ್ಕೇನು, ಇದು ಒಂದು IP ಅಡ್ರೆಸ್ಸು. ಸರಿನಾ? ಇದರಲ್ಲಿ ಎಲ್ಲ ಇರುತ್ತೆ. ಸೊ ಈ ಥರ ನಾವು ಅದನ್ನ ಏನು ಮಾಡೋದು, ಅದಕ್ಕೆ ಒಂದು ನೇಮ್ ಕೊಡ್ತೀವಿ. ಅದಕ್ಕೇನಂತೀವಿ, ಡೊಮೈನ್ ನೇಮ್ ಅಂತ ಕರೆಯೋದು. ಎಕ್ಸಾಂಪಲ್ ಗೂಗಲ್. ಸರಿನಾ? ಅದು ಡೊಮೈನ್ ನೇಮ್ www.google.com. ಗೂಗಲ್ ಏನೋ ಡೊಮೈನ್ ನೇಮ್ ಅಂತ ಕೊಟ್ಟಿರ್ತೀವಿ. ಗೂಗಲ್ ಸರ್ಚ್ ಇಂಜಿನ್ ಕರೆಕ್ಟು, ಬಟ್ ಅದರಲ್ಲಿ ನಾವು ಸರ್ಚ್ ಮಾಡೋದೆಲ್ಲ ಡೊಮೈನ್ ನೇಮ್ ಅಂತ ಕೊಡೋದು. ನೆಕ್ಸ್ಟ್ DVD ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರೆಯೋದು. ನೆಕ್ಸ್ಟ್ ಕಾಮರ್ಸ್ ಅಂತಂದರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಆಗಿರುತ್ತೆ. ನೆಕ್ಸ್ಟ್ EBCDIC ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳಿದ್ರು. ನೆಕ್ಸ್ಟ್ EPROM EPROM ಅಂತ ಇರ್ತದೆ, ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸರಿನಾ? EPROM ಅಂತಂದರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇಲ್ಲಿ ನಾವು ಎರೇಸ್ ಮಾಡ್ಬೋದು ಈ ಮೆಮರಿನ EPROM ಅಲ್ಲಿ. ಸರಿನಾ? ನೆಕ್ಸ್ಟ್ EXE ಅಂತಂದರೆ ಎಕ್ಸಿಕ್ಯೂಟೇಬಲ್. EXE ಫೈಲ್ಸ್ ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್ಸ್, ಮೀನ್ಸ್ ಇನ್ಸ್ಟಾಲ್ ಯಾವ್ದು ಮಾಡ್ತೀವಲ್ವ ಅದು ಎಕ್ಸಿಕ್ಯೂಟೇಬಲ್ ಫೈಲ್ಸು. ನೆಕ್ಸ್ಟ್ ಫ್ಯಾಕ್ಸ್ ಅಂತಂದರೆ ಫಾರ್ ಅವೇ ಜೆರಾಕ್ಸ್, ಅಂದರೆ ಹಿಂಗೆ ತುಂಬ ದೂರಲ್ಲಿರುವಂಥವ್ರಿಗೆ ಜೆರಾಕ್ಸ್ ಏನಾದ್ರು ಕಾಪಿ ಕಳಿಸ್ಬೇಕಂದ್ರೆ ಹಿಂದೆಲ್ಲ ಫ್ಯಾಕ್ಸ್ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ನಾವು ಸಾಫ್ಟ್ ಕಾಪಿ ಹಾಕಿ ಮೇಲಲ್ಲಿ ಕಳಿಸ್ತೇವೆ, ವಾಟ್ಸಪ್ ಯೂಸ್ ಮಾಡ್ತೇವೆ.
ಈಗ ತುಂಬ ಮೇಲಲ್ಲಿ ತುಂಬ ಟೈಪ್ಸ್ ಆಫ್ ಫೀಚರ್ಸ್ ಇದಾವೆ ಇವಾಗ ಯೂಸ್ ಮಾಡೋಕ್ಕೆ ಕಳ್ಸೋಕ್ಕೆ. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಫ್ಯಾಕ್ಸನ್ನು ಮಾಡ್ತಿದ್ರು. ನೆಕ್ಸ್ಟ್ ಫೋರ್ಟ್ರಾನ್ ಅಂತಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಫೋರ್ಟ್ರಾನ್ ಅಂತಂದರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂದಂಗೆ, ಸರಿನಾ. ನೆಕ್ಸ್ಟ್ FS ಅಂತಂದರೆ ಫೈಲ್ ಸಿಸ್ಟಮ್. ನೆಕ್ಸ್ಟ್ FTP ಅಂತಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್. ಸೊ ಇಲ್ಲಿ FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್. ನಾರ್ಮಲಿ ಇದರಲ್ಲಿ ಮೇಲ್ಸ್ ನಾವು FTPನೇ ಯೂಸ್ ಮಾಡೋದು, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲನ್ನೇ ಯೂಸ್ ಮಾಡೋದು FTP. ನೆಕ್ಸ್ಟು GIF ಅಂತಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್. GIF ಈಗ ನೀವು ಮೊಬೈಲಲ್ಲೆಲ್ಲ ನೋಡಿರ್ತೀರ, GIF ಫಾರ್ಮೇಟ್ ವಿಡಿಯೋಸ್ ಬರುತ್ತೆ. ಸೊ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮೇಟ್ ಅಂತ ಕರೆಯೋದು ಅದಕ್ಕೆ. ನೆಕ್ಸ್ಟ್ GB ಅಂತಂದರೆ ಗೀಗಾಬೈಟ್. GB ಯೂಸ್ ಮಾಡ್ತೇವೆ, ಸ್ಟೋರೇಜ್ಗೆ ಯೂಸ್ ಮಾಡೋದು. ಎಷ್ಟು ಸ್ಟೋರೇಜ್ ಇದೆ, ಫೋನಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಸಿಸ್ಟಮಲ್ಲಿ ಎಷ್ಟು ಸ್ಟೋರೇಜ್ ಇದೆ, ಎಷ್ಟು GB ಇದೆ ಅಂತ ನೋಡೋದು. GSM ಅಂತಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ಯಾವುದು ನಾವೀಗ ಯೂಸ್ ಮಾಡ್ತೀವಲ್ವ ಸಿಮ್ಮು, ಎಲ್ಲ GSM ಸಿಮ್ಸ್. GSM ಅಲ್ಲಿ ಮೊಬೈಲ್ ಸಿಮ್ ಮೇಲೆ ಕೂಡ ಬರೆದಿರ್ತಾರೆ, ನೀವು ಡೀಟೇಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಕರೆಯೋದು ಹಾಗೆ. ಸೊ ಅದು GSM ಸಿಮ್ಸ್ ಆಗಿರುತ್ತೆ. ನೆಕ್ಸ್ಟ್ STTP ಅಂತಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಇದು ಏನಕ್ಕೆ ಯೂಸ್ ಮಾಡೋದು, ನಾರ್ಮಲಾಗಿ ನಾವು ಪ್ರೋಟೋಕಾಲನ್ನು ನಾರ್ಮಲಾಗಿ ಯೂಸ್ ಮಾಡೋದು ಯಾವುದು, STTPನೇ ಯೂಸ್ ಮಾಡೋದು. ನೆಕ್ಸ್ಟ್ STML ಅಂತ ಬರುತ್ತೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂದ ತಕ್ಷಣ ಇದಕ್ಕೆ ಕನ್ಫ್ಯೂಸ್ ಆಗಬೇಡಿ, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಇದು ಜಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ಲ್ಯಾಂಗ್ವೇಜ್, ಇದು ಒನ್ ಟೈಪ್ ಆಫ್ ಲ್ಯಾಂಗ್ವೇಜ್, ಬಟ್ ಇಟ್ ಈಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ HTML, ಇದು ಮಾರ್ಕಪ್ ಲ್ಯಾಂಗ್ವೇಜ್. ಇದನ್ನು ನಾರ್ಮಲ್ ಆಗಿ ನಾವು ಬ್ಯಾಕ್ ಆ್ಯಂಡ್ ಜಾವಾದಲ್ಲಿ ಯೂಸ್ ಮಾಡೋದು HTML ನ, ಸರಿನಾ. ನೆಕ್ಸ್ಟ್ ಇನ್ನೊಂದು HTML ಟೈಪೇ ಇನ್ನೊಂದು CSS ಅಂತ ಬರುತ್ತೆ, ಅದು ಕೂಡ ಸೇಮ್ ಇದೇ ಥರ ಲ್ಯಾಂಗ್ವೇಜ್. ಅದು ಕೂಡ ಇದ್ರದ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರಲ್ಲ. ನೆಕ್ಸ್ಟ್ ISP ಅಂತಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತಂದರೆ ಯಾರು, ಈ ಜಿಯೋ, ಏರ್ಟೆಲ್ ಇವರೆಲ್ಲ ಏನಿರ್ತಾರಲ್ವ, ಇವರೆಲ್ಲ ಇಂಟರ್ನೆಟನ್ನು ಸರ್ವಿಸನ್ನು ಪ್ರೊವೈಡ್ ಮಾಡೋರು. ಸೊ BSNL ಆಗಿರ್ಬೋದು, ಯಾವುದೇ ಇಂಟರ್ನೆಟ್ ಪ್ರೊವೈಡರ್ ಇರಲಿ ಅದಕ್ಕೆಲ್ಲ ನಾವೇನಂತ ಕರಿತೀವಿ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕರೆಯೋದು. ಈಗ ನೀವು ಸಿಟಿಯಲ್ಲಿ ದೊಡ್ಡ ಸಿಟಿಯಲ್ಲಿ ಹೋದರೆ ಅಲ್ಲಿ ಪ್ರೈವೇಟ್ ತುಂಬ ಬೇರೆ ಬೇರೆ ಇಂಟರ್ನೆಟ್ ಪ್ರೊವೈಡರ್ಸು ಸಿಗ್ತಾರೆ, ತುಂಬ ಕಂಪ್ನೀಸ್ ಇರುತ್ತೆ. ಸೊ ಅವರೆಲ್ಲ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್. ನೆಕ್ಸ್ಟ್ IMAP ಅಂತಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. IMAP ಅಂದ್ರೇನು, ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. ನೆಕ್ಸ್ಟ್ JPEG ಅಂತಂದರೆ ಏನಿದು, ಇದು ನಾವು ಫೋಟೋನ ತಗೋತೀವಲ್ವ, ಫೋಟೋದು ಇಮೇಜ್ ಫಾರ್ಮೆಟ್ ಅಂತ ಕರೆಯೋದು ಇದಕ್ಕೆ. ಇವಾಗ ಹೆಂಗೆ ವರ್ಡಲ್ಲಿ DOCX ಅಂತ ಕರೆಯೋದು, ಮತ್ತು ಎಕ್ಸೆಲ್ಗೆ .xl ಅಂತ ಬರುತ್ತೆ. ನೆಕ್ಸ್ಟ್ ಪ್ರೆಸೆಂಟೇಷನ್ಗೆ ಪವರ್ ಪಾಯಿಂಟ್ಗೆ PPT ಅಂತ ಬರುತ್ತೆ. ಇವೆಲ್ಲ ಎಕ್ಸ್ಟೆನ್ಷನ್ ಫೈಲ್ಸು. JPEG ಏನು ಫಾರ್ಮೆಟ್, ಇದು ಒಂಥರ ಇಮೇಜ್ ಫಾರ್ಮೆಟ್. ಇದು ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಕರೆಯೋದು, ಲಾಂಗ್ ಫಾರ್ಮ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ KB ಅಂತಂದರೆ ಕಿಲೋಬೈಟ್. KB ಏನಕ್ಕೆ ಯೂಸ್ ಮಾಡೋದು, ಇದು ಕೂಡ ಸ್ಟೋರೇಜ್. ಸೊ ಇಲ್ಲಿ ನೆಕ್ಸ್ಟ್ ನಾವು ನಮಗೆ ನೋಡೋಣ ಎಷ್ಟು KB ಅಂತಂದರೆ 1 GB ಆಗುತ್ತೆ. ಎಷ್ಟು KB ಅಂತಂದರೆ 1 GB ಅಂತಂದರೆ 1240 KB ಈಸ್ ಈಕ್ವಲ್ ಟು 1 GB, 1 GB. ಇದು ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 1024 GB ಈಸ್ ಈಕ್ವಲ್ ಟು 1 TB. TB ಅಂತಂದರೆ ಟೆರಾಬೈಟ್ ಅಂತ ಕರೆಯೋದು. TB ಅಂದರೆ ಟೆರಾಬೈಟ್, ಸರಿನಾ. ಇಷ್ಟು ಸಾಕು, ಎಕ್ಸಾಮ್ಗೆ ಇಷ್ಟು ಕೇಳ್ತಿರ್ತಾರೆ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ LED ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರೆಯೋದು. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್, ಸರಿನಾ. ನೆಕ್ಸ್ಟ್ MB ಅಂತಂದರೆ ಮೆಗಾಬೈಟ್. ಸಾರಿ ಇಲ್ಲಿ ರಾಂಗ್ ಆಯಿತು, ಸಾರಿ. ಇದು 1024 KB ಅಂತಂದರೆ
1 MB ಸರಿನಾ. ಇಲ್ಲಿ 1024 MB ಅಂತಂದರೆ 1 GB. ನೆಕ್ಸ್ಟ್ 1024 GB ಅಂತಂದರೆ 1 TB. TB ಅಂದರೆ ಟೆರಾಬೈಟ್. ಸಾರಿ, ಓಕೆ, ಸಾರಿ. ಸೊ ಇಲ್ಲಿ ಇದು ಒಂದು ಮಿಸ್ಟೇಕ್ ಆಯಿತು. 1024 KB ಅಂತಂದರೆ 1 MB ಅಂತ ಕರೆಯೋದು. 1024 MB ಅಂದರೆ 1 GB. 1024 GB ಅಂತಂದರೆ 1 TB, 1 ಟೆರಾಬೈಟ್. ಸರಿನಾ, ಇದು ಇಷ್ಟ. ಇದು ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. MB ಅಂದರೆ ಮೆಗಾಬೈಟ್. ಇದು ಕೂಡ ಸ್ಟೋರೇಜಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟು MMS ಅಂತಂದರೆ ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್. MMS ಅಂದರೆ ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್. ನೆಕ್ಸ್ಟ್ MPEG ಅಂತಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್. MPEG ಅಂದರೆ ಮೂವಿಂಗ್ ಪಿಕ್ಚರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ. MIPS ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. MIPS ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಸ್ಪೀಡ್ ಇದೆಯಲ್ಲ. ನೆಕ್ಸ್ಟ್ MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡ್. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡ್. ನಾರ್ಮಲ್ ಆಗಿ ನೀವು ಬ್ಯಾಂಕಲ್ಲೆಲ್ಲ ನೋಡಿರ್ತಾರೆ MICR ಕೋಡ್. ಸೊ ಅದರ ಮೇಲೇ ಚೆಕ್ ಅದೆಲ್ಲ ಪ್ರೊಸೆಸ್ ಆಗೋದು. ಯಾಕಂದರೆ ಇವಾಗೆಲ್ಲ ಹಿಂದಿನ ಕಾಲದ ಥರ ಸೊ ಹಾರ್ಡ್ ಚೆಕ್ಕನ್ನು ಅದೇ ಬ್ಯಾಂಕಿಗೆ ಕಳಿಸಿ ಆ ಥರ ಎಲ್ಲ ಇರಲ್ಲ. MICR ಕೋಡ್ ಇರುತ್ತೆ. MICR ಕೋಡಲ್ಲಿ ಆ ಚೆಕ್ಕನ್ನು ಪ್ರೊಸೆಸ್ ಮಾಡ್ತಾರೆ. ನೆಕ್ಸ್ಟು NOC ಅಂತ NOS ಅಂತಂದರೆ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂದಂಗೆ. ನೆಕ್ಸ್ಟ್ PC ಅಂತಂದರೆ ಪರ್ಸನಲ್ ಕಂಪ್ಯೂಟರ್. PC ಅಂದರೆ ಪರ್ಸನಲ್ ಕಂಪ್ಯೂಟರ್ ಅಂತ ಕರೀತೇವೆ. ನೆಕ್ಸ್ಟ್ PDF ಅಂತಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೇಟ್. PDF ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೇಟ್. ಸರಿನಾ. ನೆಕ್ಸ್ಟ್ PAN ಅಂತಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್. ಆವಾಗಲೇ ಹೇಳಿದ್ನಲ್ವ, PAN ಅಂತ ಬರುತ್ತೆ, WAN ಅಂತ ಬರುತ್ತೆ, LAN ಅಂತ ಬರುತ್ತೆ, MAN ಅಂತ ಬರುತ್ತೆ. ಇದು 4 ಎಂಟ್ರಿ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ. LAN, ಸರಿ ಇಲ್ಲೇ ಇದೆ. LAN, MAN, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, WAN ಅಂತ. ಓಕೆ, WAN ಅಂತಿದೆ, ವೈಡ್ ಏರಿಯಾ ನೆಟ್ವರ್ಕ್. PAN ಅಂತಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್. ಇಷ್ಟು ನೆಟ್ವರ್ಕ್ ಟೈಪ್ಸ್. ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತಂದರೆ ನೆಟ್ವರ್ಕ್ಸ್ ಅಂದರೆ ನಾವು ಪರ್ಸನಲ್ ಸಿಸ್ಟಮ್ಮು ಮತ್ತು ಮೊಬೈಲಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ತೀವಲ್ವ. ಸೊ ಇದಕ್ಕೇನಂತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರೆಯುತ್ತೇವೆ. ಇಲ್ಲೇ ಜಸ್ಟ್ ನಮ್ಮ ಸಿಸ್ಟಮ್ ಮಾತ್ರ ಯೂಸ್ ಮಾಡ್ಕೊಳ್ಳೋದು, ವಿತೌಟ್ ಯಾವುದು ಮನೆಯಲ್ಲಿ ಎಲ್ಲ ಯೂಸ್ ಮಾಡ್ತೀವಲ್ವಾ. ಸೊ ಅದಕ್ಕೆಲ್ಲ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರೆಯೋದು. ನೆಕ್ಸ್ಟ್ PPP ಅಂತ ಬರುತ್ತೆ. PPP ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. PPP ಅಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ಸ್. ನೆಕ್ಸ್ಟ್ PROM ಅಂತಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದಕ್ಕಿಂತ ಹಿಂದೆ ನಾವು EPROM ಅಂತ ನೋಡಿದ್ವಲ್ವ, ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಅದು ಎರೇಸ್ ಮಾಡೋಕ್ಕೆ ಬರುವಂಥ ರೀಡ್ ಓನ್ಲಿ ಅಂದರೆ ROM ಆಗಿರುತ್ತೆ, ಪ್ರೋಗ್ರಾಮೇಬಲ್ ROM ಆಗಿರುತ್ತೆ. ನೀವು ಪ್ರೋಗ್ರಾಮೇಬಲ್ ಮೆಮರಿ ಪ್ರೋಗ್ರಾಮ್ ಹೇಗಿರುತ್ತೆ ಅಂತಂದರೆ C ಲ್ಯಾಂಗ್ವೇಜ್ ಅದರಲ್ಲೆಲ್ಲ ಪ್ರೋಗ್ರಾಮ್ ಟೈಪ್ ಮಾಡ್ತೀವಿ. ಸೊ ಅದು ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಜಸ್ಟ್ ಇಷ್ಟೇ ನೆನ್ಕೊಳ್ಳಿ, ಲಾಂಗ್ ಫಾರ್ಮ್ಸ್ ಅಷ್ಟೇ. ಪಿಂಗ್ ಅಂತಂದರೆ ಪ್ಯಾಕೆಟ್ ಇಂಟರ್ನೆಟ್ ಗೋಫರ್ ಅಂತ ಆಗುತ್ತೆ. ನೆಕ್ಸ್ಟ್ RDBMS ಅಂದರೆ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. RDBMS ಅಂದರೆ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. DBMS ಅಂತಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡಿದ್ವಲ್ಲ, ಅದರಲ್ಲಿ ಟೈಪ್ ಇದು ಒಂದು. ನೆಕ್ಸ್ಟ್ RAM ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಆಲ್ರೆಡಿ ಹೇಳಿದ್ದೀನಿ. ಸೊ ಇದಕ್ಕೆ ಟೆಂಪ್ರರಿ ಮೆಮರಿ ಆಗಿರುತ್ತೆ. ಇದಕ್ಕೇನಂತ ಕರಿತೀವಿ, ವೊಲಟೈಲ್ ಮೆಮರಿ ಅಂತ ಕರಿತೀವಿ. ROM ಅಂತಂದರೆ ರೀಡ್ ಓನ್ಲಿ ಮೆಮರಿ ಆಗಿರುತ್ತೆ, ನಾನ್ ವೊಲಟೈಲ್ ಮೆಮರಿ ಆಗಿರುತ್ತೆ, ಪರ್ಮನೆಂಟ್ ಮೆಮರಿ ಆಗಿರುತ್ತೆ. RIP ಅಂತಂದರೆ ರೂಟಿಂಗ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್. ಸೊ ಇಲ್ಲಿ ನೀವು ಪ್ರೋಟೋಕಾಲ್ಸ್ ಇರುತ್ತೆ. RIP
ಸೊ ಇಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ಬರುತ್ತೆ, RIP ಪ್ರೋಟೋಕಾಲ್. ಸೊ ಇನ್ನು ತುಂಬ ಒಂದು 3-4 ಪ್ರೋಟೋಕಾಲ್ಸ್ ಬರುತ್ತೆ. ಸೊ ಅವು ಎಲ್ಲ ನಿಮ್ಗೆ ಅಷ್ಟು ಡೀಪಾಗಿ ಕೇಳಲ್ಲ, ಸೊ ಅದಕ್ಕೆ ಪ್ರೋಟೋಕಾಲ್ಸ್ ಅಂತ ಕರೆಯೋದು. ಸೊ ಇಲ್ಲಿ ನಿಮಗೆ ಪ್ರೋಟೋಕಾಲ್ಸ್ ಅಂತ ಹೇಳಿದ್ನಲ್ವ, ಪ್ರೋಟೋಕಾಲ್ಸಲ್ಲಿ ನಿಮಗೆ ಕೆಳಗಡೆ ಟೈಪ್ ಮಾಡೋಣ. ಇದು ನೆಟ್ವರ್ಕಿಂಗಲ್ಲಿ ಬರುತ್ತೆ, ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಅಂತ ಕರೆಯೋದು. ಪ್ರೋಟೋಕಾಲ್ಸಲ್ಲಿ ಸಿಕ್ಕಾಪಟ್ಟೆ ಟೈಪ್ಸ್ ಪ್ರೋಟೋಕಾಲ್, TCP/IP ಬರುತ್ತೆ, ಟ್ರಾನ್ಸ್ಫರ್ ಪ್ರೋಟೋಕಾಲ್, TCP/IP, SDML ಇವೆಲ್ಲ ಬೇರೆ ಬೇರೆ ಟೈಪ್ ಬರುತ್ತೆ, ಸರಿನಾ. ಇದು ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸಲ್ಲಿ ನಿಮಗೆ 4 ಟೈಪ್ ಮೇನ್ ಬರುತ್ತೆ. ಒಂದು RIP ಪ್ರೋಟೋಕಾಲು, OSPF ಪ್ರೋಟೋಕಾಲು, ನೆಕ್ಸ್ಟ್ IGRP ಪ್ರೋಟೋಕಾಲ್, EIGRP ಪ್ರೋಟೋಕಾಲ್. ಇವು 4 ಟೈಪ್ ಆಫ್ ಪ್ರೋಟೋಕಾಲ್ ಬರುತ್ತೆ. ಇದು 4 ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಅಂತ ಕರೆಯೋದು ಇವಕ್ಕೆ, ಸರಿನಾ. ಇದಕ್ಕಿಂತ ಬಿಟ್ಟು TCP/IP ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಬರುತ್ತೆ. ಸೊ ನಿಮ್ಗೆ ಅವಾಗಲೇ ಹೇಳಿದೆ, ಟ್ರಾನ್ಸ್ಫರ್ ಪ್ರೋಟೋಕಾಲ್ಸು IP ಅಡ್ರೆಸ್ ಅಂತ, IP ಲಾಂಗ್ ಫಾರ್ಮ್ ಅಂತಂದರೆ ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, ಇದಕ್ಕೆ IP ಅಂತ ಕರೀತೀವಿ, ಪ್ರೋಟೋಕಾಲ್, ಸರಿನಾ. ಓಕೆ, ನೆಕ್ಸ್ಟ್ SQL. ಓಕೆ, RIP ಅಂದರೆ ರೂಟಿಂಗ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್ ಲಾಂಗ್ ಫಾರ್ಮ್. ಓಕೆ, SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ನೆಕ್ಸ್ಟ್ SRAM ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಇದು ಸ್ಟ್ಯಾಟಿಕ್ ಅಂದರೆ ಇದಕ್ಕೆ ಚೇಂಜ್ ಆಗ್ತಿರಲ್ಲ, ಇದು ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂದರೆ ಒಂದು ಫಿಕ್ಸ್ ಇರುತ್ತೆ. ಇದು ಸ್ಟ್ಯಾಟಿಕ್ ಅಂತಂದರೆ ಫಿಕ್ಸ್ ಇರುತ್ತೆ, ಅದಕ್ಕೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅದ್ರದ್ದು ಒಂದು ಟೈಪ್. ಅದು SQL ಅನ್ನೋದು ಅದು ಒಂಥರ ಲ್ಯಾಂಗ್ವೇಜ್, ಇದು SQL, ಸರಿನಾ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರೆಯೋದು. ನೆಕ್ಸ್ಟು SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. SMTP ಅಂತಂದರೆ ಇದನ್ನು SMTPನ ನಾವು ನಾರ್ಮಲ್ ಆಗಿ ಮೇಲಲ್ಲಿ ಯೂಸ್ ಮಾಡೋದು. ಸೊ SMTPನ ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ? ಮೇಲಲ್ಲಿ. ಇದು ನಾವು ಇವಾಗ ಹೇಳಿದ್ವಲ್ಲ, ಸೊ ಇದು ಕೂಡ ಒಂದು ಪ್ರೋಟೋಕಾಲ್, ಬಟ್ ಇದು ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ ಅಲ್ಲ, ಇದೆಲ್ಲ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸು. ಇದರಲ್ಲಿ SMTP ಬರುತ್ತೆ, TCP/IP ಬರುತ್ತೆ. ಇಲ್ಲಿ ಇದೆಲ್ಲ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇರುತ್ತೆ. ಈಗ TCP/IP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್. ಇದು ಎಲ್ಲ ನಾರ್ಮಲ್ ಆಗಿ ನಾವು TCP/IPನ ಯೂಸ್ ಮಾಡೋದು ಯಾವುದರಲ್ಲಿ? TCP/IP ಯೂಸ್ ಮಾಡೋದು ಕಂಪ್ಯೂಟರ್ ಇಂಟರ್ನೆಟ್ಟಲ್ಲಿ. ನಾರ್ಮಲ್ ಆಗಿ ನೀವು ಕಂಪ್ಯೂಟರ್ IP4 ಅಡ್ರೆಸ್ ನೀವು ಪ್ರಾಪರ್ಟೀಸಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ TCP/IP ಅಂತ ಇರುತ್ತೆ, ಸರಿನಾ. ಸಿಮ್ SIM ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್ ಅಂತ ಕರೆಯೋದು, ಸಿಮ್ ಲಾಂಗ್ ಫಾರ್ಮ್. SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. SMTPನೂ ಮೇಲಲ್ಲಿ ಯೂಸ್ ಮಾಡೋದು. TCP/IP ಇದನ್ನೆಲ್ಲ ನಾವು ಇಂಟರ್ನೆಟ್ಗೆ ಯೂಸ್ ಮಾಡೋದು. ಇದನ್ನಿಷ್ಟು ನೆನ್ಪಿಟ್ಕೊಳ್ಳಿ, TCP/IP ಇಂಟರ್ನೆಟ್ಗೆ ಯೂಸ್ ಮಾಡೋದು. ಇನ್ನು ಲಾಂಗ್ ಫಾರ್ಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಟ್ರಾನ್ಸ್ಮಿಷನ್ ಅಂತ ಇದೆ. ಇಲ್ಲಿ SMTP, M ಅಂತಂದರೆ ಮೇಲ್, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. TB ಅಂದರೆ ಟೆರಾಬೈಟ್. ನೆಕ್ಸ್ಟ್ URL ಅಂತಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಇದ್ದು ಕ್ವಶನ್ಸು ತುಂಬ ಕನ್ಫ್ಯೂಸ್ ಮಾಡಿಬಿಡ್ತಾರೆ. URL ಯೂನಿಫಾರ್ಮ್ ಅಂತ ಕೇಳ್ತಾರೆ, ಯೂನಿವರ್ಸ್ ಅಂತ ಕೇಳ್ತಾರೆ. ಸೊ ನೀವು ಕರೆಕ್ಟಾಗಿ ಆಪ್ಷನ್ಸನ್ನು ಟಿಕ್ ಮಾಡಬೇಕು. ಇದರದ್ದೇನು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅವರು ಲೊಕೇಟರ್ ಅನ್ನೋ ಬದಲು ಲೊಕೇಶನ್ ಅಂತ ಕೇಳಿರ್ತಾರೆ. ಆಪ್ಷನ್ಸ್ 4 ಆಪ್ಷನ್ಸ್ ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಶನ್ ಅಂತ ಕೇಳ್ತಾರೆ, ಏನಿಲ್ಲ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ URI ಯೂನಿಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. URI ಅಂದರೆ ಇನ್ಫಾರ್ಮ್ ರಿಸೋರ್ಸ್ ಐಡೆಂಟಿಫೈಯರ್. ಬಿಕಾಸ್ ಇದನ್ನು ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ರು, ಎಕ್ಸಾಮಲ್ಲೂ ಕೇಳ್ತಿರ್ತಾರೆ. ಇದು ಫಿಕ್ಸ್, ಇದು ಒಂದು ಸಿಕ್ಕಾಪಟ್ಟೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ URL. ನೆಕ್ಸ್ಟ್ USB ಯೂನಿವರ್ಸಲ್ ಸೀರಿಯಲ್ ಬಸ್. ಇದು ಒಂದು ತುಂಬ ನೆನ್ಪಿಟ್ಕೊಳ್ಳಿ, ಇದು ಕೇಳಿರ್ತಾರೆ, ತುಂಬ ಸರಿ ಕೇಳಿದ್ದಾರೆ. USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್.
ಓಕೆನಾ. ಇಲ್ಲಿ ಯೂನಿವರ್ಸಲ್ ಅನ್ನೋ ಬದಲು ಯೂನಿಫಾರ್ಮ್ ಅಂತ ಕರೀತಾರೆ. ಏನಾದರೂ ಅವರು ಬೇರೆ ಬೇರೆ ಟೈಪ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಿಬಿಡಿ. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ನೆನಪಿಟ್ಕೊಳ್ಳಿ. ವಿಡಿಯೋ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಸೊ VGA ಅಂತಂದರೆ ವಿಡಿಯೋಗ್ರಾಫಿಕ್ ಅರೇ. VGA ಅಂದರೆ WWW, ಇದು ವರ್ಲ್ಡ್ ವೈಡ್ ವೆಬ್. ಇದು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಆಲ್ರೆಡಿ, ವರ್ಲ್ಡ್ ವೈಡ್ ವೆಬ್ ಅಂತ. ನಾರ್ಮಲಾಗಿ ಇಂಟರ್ನೆಟ್ಟಲ್ಲಿ ಯೂಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋದು ವರ್ಲ್ಡ್ ವೈಡ್ ವೆಬ್ಬನ್ನು. ನೆಕ್ಸ್ಟ್ ವೈಫೈ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇದಕ್ಕೆ ಲಾಂಗ್ ಫಾರ್ಮ್ ಏನು? ವೈರ್ಲೆಸ್ ಫಿಡೆಲಿಟಿ. ಸೊ ಇದನ್ನು ತುಂಬ ಜನ ನೆನ್ಪಿಟ್ಕೊಳ್ಳಿ, ಇದು ತುಂಬ ಸರಿ ಕೇಳಿದರೆ. WPA ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್. WPA ಅಂತಂದರೆ ವೈಫೈ ಪ್ರೊಟೆಕ್ಟೆಡ್ ಆಕ್ಸೆಸ್. WLAN ಅಂತಂದರೆ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಎಕ್ಸಾಂಪಲ್, ನಾವು ಒಂದು ಆಫೀಸ್ ಅಥವಾ ಮನೆಯಲ್ಲಿ ಅಥವಾ ನಾವು ಆಫೀಸಲ್ಲಿ ತುಂಬ ಸಿಸ್ಟಮ್ಸನ್ನು ಕನೆಕ್ಟ್ ಮಾಡಿರ್ತೀವಿ ಒಂದೇ ರೂಟರ್ಗೆ ವಿತೌಟ್ ವೈರ್ ಇಲ್ಲದೆ ಕನೆಕ್ಟ್ ಮಾಡಿದಾಗ ಅದಕ್ಕೇನಂತೀವಿ? ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರೆಯೋದು. WORM ವಾರ್ಮ್ ಅಂತಂದರೆ ರೈಟ್ ಒನ್ಸ್ ರೀಡ್ ಮೆನಿ ಅಂತಂದಂಗೆ. ZB ಅಂತಂದರೆ ಜೆಟ್ಟಾ ಬೈಟ್ ಅಂತಂದಂಗೆ, ಸರಿನಾ. ಸೊ ಇಲ್ಲಿ ಕೆಲವೊಂದು 3 ಕ್ವಶನ್ಸ್ ಇದೆ. PPP ಇಸ್ ದ ಕಂಪ್ಯೂಟರ್ ಅಬ್ರಿವೇಷನ್ ಫಾರ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಆ್ಯಂಡ್ ಆಲ್ಸೋ ಪಿಯರ್ ಟು ಪಿಯರ್ ಪ್ರೋಟೋಕಾಲ್. ಪಾಯಿಂಟ್ ಟು ಪಾಯಿಂಟ್ ಅಂತಂದರೆ ಪಿಯರ್ ಟು ಪಿಯರ್ ಅಂದರೆ ಪಿನ್ ಎಂಡಿಂದ ಎಂಡಿಗೆ, ಸರಿನಾ. ನೆಕ್ಸ್ಟ್, ವಾಟ್ ಡಸ್ RTF ಸ್ಟ್ಯಾಂಡ್ಸ್ ಫಾರ್? RTF ಲಾಂಗ್ ಫಾರ್ಮ್ ಏನಂತಂದರೆ ರಿಚ್ ಟೆಕ್ಸ್ಟ್ ಫಾರ್ಮೆಟ್. ಆಪ್ಷನ್ ಸಿ ಇದು ರಿಚ್ ಟೆಕ್ಸ್ಟ್ ಫಾರ್ಮೆಟ್. ನೆಕ್ಸ್ಟ್, RTF ಸ್ಟ್ಯಾಂಡ್ ಫಾರ್. ವಾಟ್ ಈಸ್ RTF ಲಾಂಗ್ ಫಾರ್ಮ್ ಏನು? ಇದು ರಿಚ್ ಟೆಕ್ಸ್ಟ್ ಫಾರ್ಮೆಟ್. ಓಕೆನಾ. ಇದಿಷ್ಟು ಕ್ವಶನ್ಸ್ ಸರ್. ಓಕೆ, ಥ್ಯಾಂಕ್ ಯು. ಇನ್ನು ಹೆಚ್ಚಿನದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು CLTಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ CLTಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತಂದರೆ, ಈಗ ನಿಮಗೆ ಟೋಟಲ್ 80 ಮಾರ್ಕ್ಸ್ ಇರುತ್ತೆ CLTಗೆ. 80 ಮಾರ್ಕ್ಸಲ್ಲಿ ನಿಮಗೆ 40 ಮಾರ್ಕ್ಸ್ ಪಾಸಿಂಗ್. ಓಕೆ. ಸೊ ಈ ಕ್ಲಾಸಸ್ ಎಲ್ಲ ನಿಮಗೆ CLTಗೆ ಅಂತ ಅಲ್ಲ. ಸೊ ಟೋಟಲ್ KPSCಯಲ್ಲಿ ನಿಮಗೆ, ನಮಗೆ KPSCಯಲ್ಲಿ ಸೆಕೆಂಡ್ ಪೇಪರ್ ಇದೆ. ಯಾವುದೇ ಗ್ರೂಪ್ ಸಿಗೆ ಹೋದರೂ KPSCಯಲ್ಲಿ ಸೆಕೆಂಡ್ ಪೇಪರ್ 2 ಇದೆ ಅಲ್ವಾ. ಸೊ ಅಲ್ಲಿ ಪೇಪರ್ 2 ಅಲ್ಲಿ ನಿಮಗೆ ಯಾವುದಿದೆ? ಕನ್ನಡ ಒಂದಿರುತ್ತೆ, ಇಂಗ್ಲೀಷ್ ಒಂದಿರುತ್ತೆ, ನೆಕ್ಸ್ಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಆ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಈ ಕ್ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ತುಂಬ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಅಲ್ಲಿ ಕೇಳೋದ್ರಿಂದ, ಸೊ ಅದನ್ನು ಕೂಡ ತಲೆಯಿಟ್ಕೊಂಡು ಮೈಂಡಲ್ಲಿಟ್ಕೊಂಡು ಇದನ್ನು ರೆಡಿ ಮಾಡಿದ್ದೆ ಕ್ಲಾಸು. ಸೊ ಇದು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ಗೂ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಸ್ ಆದರೂ ಅದರಲ್ಲೂ ಕೂಡ ಕಂಪ್ಯೂಟರ್ ರಿಲೇಟೆಡ್ GK ಕ್ವಶನ್ಸ್ ಕೇಳ್ತಿರ್ತಾರೆ, ಆಯಿತಾ. SSC ಎಕ್ಸಾಮ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಆಗಿರ್ಬೋದು, ರೈಲ್ವೇಸ್, RRB ಎಕ್ಸಾಮ್ ಆಗಿರ್ಬೋದು. ಸೊ ಈ ಎಲ್ಲ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ ಈ ಕ್ಲಾಸ್, ಸರಿನಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಥ್ಯಾಂಕ್ ಯು.